ಸೊ ಇವತ್ತು ಏಪ್ರಿಲ್ 20th ಅಕ್ಷಯ ತೃತೀಯ. ನಿಮ್ಮ ಮನೆಯಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ, ಅಂದ್ಕೊಂಡಿರುವಂತಹ ಕೆಲಸಗಳು ಆಗ್ತಾ ಇಲ್ಲ ಅಂತಂದರೆ ನಾನು ಹೇಳುವಂತಹ 5 ಟಿಪ್ನ ಫಾಲೋ ಮಾಡಿ. ಟಿಪ್ ನಂಬರ್ 1 ಬಂದ್ಬಿಟ್ಟು ಸಕ್ಕರೆ ಡಬ್ಬಿನಲ್ಲಿ 1 ಪೀಸಷ್ಟು ಚಕ್ಕೆನ ಇಡೋದ್ರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ತುಂಬ ಸ್ವೀಟಾಗಿರುತ್ತೆ ಮತ್ತು ಲಕ್ಷ್ಮೀ ಕಟಾಕ್ಷ ಆಗುತ್ತೆ. ಸೊ ಟಿಪ್ ನಂಬರ್ 2 ಬಂದ್ಬಿಟ್ಟು ಉಪ್ಪಿನ ಡಬ್ಬಿನಲ್ಲಿ ನೀವು 4 ಲವಂಗನ ಇಡೋದ್ರಿಂದ ನೆಗೆಟಿವಿಟಿ ದೂರ ಆಗುತ್ತೆ ಮತ್ತು ಏನಾದರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇದ್ದರೆ ಅದನ್ನು ಕೂಡ ದೂರ ಆಗುತ್ತೆ. ಅಕ್ಕಿಯ ಡಬ್ಬದಲ್ಲಿ 2 ಅರಿಶಿನ ಬೇರ್ನ ಇಡೋದ್ರಿಂದ ಗಜಕೇಸರಿ ಯೋಗ ಆರಂಭ ಆಗುತ್ತೆ, ಹಾಗೆ ಹಣಕಾಸಿನ ದಾರಿ ಕೂಡ ಸುಲಭ ಆಗುತ್ತೆ. ಇಷ್ಟು ಟಿಪ್ ನಂಬರ್ 4 ಬಂದು ಹಿಟ್ಟಿನ ಡಬ್ಬದಲ್ಲಿ 5 ರೂಪೀಸ್ ಕಾಯಿನ್ ಇಡಿ. ಯಾವುದಾದ್ರೂ ಹಿಟ್ಟಾಗ್ಬೋದು. ಹಿಟ್ಟಿನ ಡಬ್ಬದಲ್ಲಿ 5 ರೂಪೀಸ್ ಕಾಯಿನ್ನ ಇಡೋದ್ರಿಂದ ನಿಮ್ಮ ಒಂದು ಆಹಾರದ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತು ಲಕ್ಷ್ಮಿ ಪ್ರಸನ್ನ ಆಗ್ತಾರೆ. ಸೊ ಟಿಪ್ ನಂಬರ್ 5 ಬಂದು ನೀವು 1 ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಬೆಲ್ಲನ ಒಂದು ಬೌಲ್ನಲ್ಲಿ ಹಾಕಿ ಮನೆಯಿಂದ ಹೊರಗಡೆ ಇಡಿ. ಅದನ್ನು ಇರುವೆ ತಿನ್ನೋ ಜಾಗದಲ್ಲಿ ಇಟ್ಟರೆ ಸಂಪೂರ್ಣವಾಗಿ ನಿಮ್ಮ ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ದೂರ ಆಗುತ್ತೆ. ವರ್ಷವಿಡೀ ನಿಮಗೆ ಹಣಕಾಸು ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ಒಂದು ನಿಮ್ಮ ಸಮಸ್ಯೆಗಳು ದೂರ ಆಗೋದಕ್ಕೆ ಈ ಒಂದು 5 ಟಿಪ್ನ ಫಾಲೋ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿ.